ಸೋಲಿನ ನಂತರ ಒಂದು ಚರ್ಚೆ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾ ಎಲ್ಲ ಕಡೆಗಳಲ್ಲೂ ಒಂದು ಚರ್ಚೆ ಆಗ್ತಾ ಇದೆ. ನಿಮ್ಮ ಜೊತೆನೂ ಬಹಳಷ್ಟು ಲಿಂಗಾಯತ ನಾಯಕರಿದ್ದಾರೆ, ತಾವು ಬೆಳೆಸಿದಿರಿ. ಆದ್ರೆ ಲಿಂಗಾಯತ ವಿರೋಧಿ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಬಿಂಬಿಸ್ತಾ ಇದ್ದಾರೆ. ಲಿಂಗಾಯತರು ತುಳಿತಾ ಇದ್ದಾರೆ, ನಾಲ್ಕು ಪಾಠ ಕಲಿಸಿದ್ದೀವಿ, ನೀವು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಒಂದಾಗಬೇಕು ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದಕ್ಕೆ ತಾಮ್ದೇ ಪ್ರತಿಕ್ರಿಯೆ. ಇದು ತಾಲೂಕಿಗೆ ಸೀಮಿತವಾಗಿರುವಂಥ ಚುನಾವಣೆ ಅಷ್ಟಕ್ಕನ ಮಾತಾಡ್ಬೇಕಿದು. ಜಿಲ್ಲೆ ಅಲ್ಲಿ ಜಿಲ್ಲೆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಅಲ್ಲಿದು. ಇದು ಹುಕ್ಕೇರಿಗೆ ಸಂಬಂಧಪಟ್ಟದ್ದು. ಹುಕ್ಕೇರಿಯಲ್ಲಿ ಸಕ್ಸಸ್ ಆಗಿದ್ದಾರೆ ಅಷ್ಟೇ ಹೊರತಾಗಿ ಇದು ಜಿಲ್ಲೆಗೆ ಆಗೋದು ಬೇರೆ ತಾಲೂಕಿಗೆ ಅನ್ವಯಿಸುವುದಿಲ್ಲ ಅಷ್ಟೇ. ಸೋಲು ಅಷ್ಟೇ, ಮುಖಭಂಗ ಅನ್ನೋದು ಪ್ರಶ್ನೆ ಸೋಲು. ಕತ್ತಿ ಕುಟುಂಬ ವರ್ಸಸ್ ಜಾರಕಿಹೊಳಿ ಕುಟುಂಬ ಅನ್ನುವಂತ ನಿಟ್ಟಿನಲ್ಲಿ ಆರಂಭದಲ್ಲೇ ಬಿಂಬಿತ ಆಗ್ತಕ್ಕಂಥದ್ದು ಕರೆಕ್ಟ್ ಬಗ್ಗೆ ಸಾಕಷ್ಟು ವೈಯಕ್ತಿಕವಾಗಿ ವಾಗ್ದಾಳಿಯನ್ನ ಮಾಡಿದ್ರು. ಕರೆಕ್ಟ್. ಈಗ ಅಲ್ಲ, ಉತ್ತರ ಹೇಳಿಲ್ಲ, ಉತ್ತರ ಅದಕ್ಕೆ ಕೊಡೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವರು ಮಾತಾಡ್ದಂಗೆ ಬೇರೆಯವರು ಅದಕ್ಕೆ ಮಾತಾಡ್ಲಿಕ್ಕೆ ಆಗೋಲ್ಲ. ಸೊ ಈಗ ಸೋಲು ಅಷ್ಟೇ ನಾವು ಹೇಳ್ಬೇಕಿದ್ದ. ಖಂಡಿತ ಆಗಿತ್ತಲ್ಲ, ಅವ್ರಿಗೆ ನಮಗೆ ಅದು ಪ್ರತಿಷ್ಠೆ ಇತ್ತು. ಇಲ್ಲ, ಅದೇ ಹೇಳ ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡ್ಲಿಕ್ಕೆ ನಾವು ಹೋಗೋದು ಅನಿವಾರ್ಯ ಇತ್ತು, ಹೋದಿವಿ ಅಷ್ಟೇ. ಅದರಲ್ಲಿ ಏನೋ ಅವ್ರ ವಿರೋಧ ಇವ್ರ ಪರವಾಗಿ ಅಂತಲ್ಲ, ನಮ್ಮ ಕಾರ್ಯಕರ್ತರ ನಾವು ರಕ್ಷಣೆ ಮಾಡ್ಲಿಕ್ಕೆ ನಾವು ಈ ಚುನಾವಣೆ ಮಾಡಿದೀವಿ ಅಷ್ಟೇ. ಸತೀಶ್ ಜಾರಕಿಹೊಳಿ ಅವರು ಸ್ಟಡಿ ಮಾಡ್ತಾರೆ, ಆಮೇಲೆ ಸ್ಟ್ರಾಟಜಿ ಮಾಡ್ತಾರೆ. ಎಲ್ಲೂ ಕೂಡ ನಿಮ್ದು ಸ್ಟ್ರಾಟಜಿ ಫೇಲ್ ಆಗಿರ್ಲಿಲ್ಲ. ಅದು ಇಲ್ಲಿ ಸ್ಟಡಿ ಮಾಡುವಲ್ಲಿ ಸ್ಟ್ರಾಟಜಿ ಮಾಡುವಲ್ಲಿ ಅದೇ ಹೇಳಿಲ್ಲ, ನಮ್ದು ಮಿಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದಲ್ಲ. ಸ್ಟ್ರಾಟಜಿ ಕರೆಕ್ಟ್ ಇತ್ತು, ಸ್ಟಡಿನೂ ಕರೆಕ್ಟ್ ಇತ್ತು. ಆದ್ರೆ ನಾವು ಒಬ್ಬನೇ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲ ಹೋಲ್ ಟೀಮ್ ಮಾಡ್ಬೇಕಿದು. ಹೋಲ್ ಟೀಮ್ ಮಾಡೋಲ್ಲಿ ವಿಫಲ ಆಗಿದೆ ಅಂತ ಫಸ್ಟ್ ಕೇಳಿದಲ್ಲ. ಹಿಂಗಾಗಿ ನಾವು ಸೋಲನ್ನ ಅನುಭವಿಸಿದ ಅಷ್ಟೇ. ಎಲ್ಲರೂ ಬಂದಿದ್ದಾರೆ ನಮ್ಮ ಜೊತೆ, ಬಂದಿಲ್ಲ ಅಂತಿಲ್ಲ. ಸೊ ಕೆಲವು ಸೆಕ್ಟರ್ ಬರಬೇಕಾಯ್ತು, ಬರ್ದಿಲ್ಲ ಅಷ್ಟೇ. ಈ ಚುನಾವಣೆಯಲ್ಲಿ ಕೆಲವು ಸೆಕ್ಟರ್ ಬರಬೇಕಾಯ್ತು ನಮ್ಮ ಜೊತೆ, ಅವು ಕೈ ಜೋಡಿಸ್ತಿಲ್ಲ. ಸೊ ಅದಾಗಿದೆ, ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ. ನಮ್ಮ ವೋಟ್ರಿಗೆ ಹೀಗೆ ಓಟ್ ಹಾಕೋದು ಕನ್ವಿನ್ಸ್ ಮಾಡೋಲ್ಲಿ ನಾವು ವಿಫಲರಾಗಿದ್ದೀವಿ. ಎಲ್ಲ ಕೂಡಿ ಸೋತಿದ್ವಿ ಅಷ್ಟೇ. ಯಾರು ಬೇಡ ಯಾರಂದ್ರೆ ಓಪನ್ ಇದೆ, ಅದೇನು ಬಾರ್ಡರ್ ಇದೆ ಅಲ್ಲಿ. ನೀವು ಆ ತರ ಹೇಳಿ ನಿಮ್ಮ ಕಾರ್ಯಕರ್ತರು ನೀವು ಹುಕ್ಕೇರಿಯನ್ನು ಬರ್ಸ್ಕೊಂಡಿದ್ರೆ ಅಂತ ಹೇಳಿದ್ರು, ಆ ನಿಟ್ಟಿಗೆ ಅವ್ರು ಉತ್ತರ ಕೊಟ್ಟಿದ್ರು. ಅದಕ್ಕೆ ನೀವೇನು ನಾವ್ ಹೇಳಿಲ್ಲ, ಬಾರ್ಡರ್ ಇಲ್ಲ, ಅದ ಸ್ವಾಗತ ಮಾಡ್ಕೋತಾರ ಹೇಗೆ ಅಂತ ಹೇಳಿ. ಬಾರ್ಡರ್ ಎಲ್ಲೂ ಇಲ್ಲ, ಓಪನ್ ಇದೆ. ಯಾರು ಬೇಕಾದ್ರೆ ಇಲ್ಲಬೇಕಾ ಇದ್ರೆ ನೀನು ಯಾರು ಕೇಳಿ ಹೋಗ್ಬೇಕಾ? ನಾವು ಕೇಳಿ ಹೋಗೋದು ಅವಶ್ಯಕತೆ ಇಲ್ಲ, ಅವರು ಕೇಳೋದು ಅವಶ್ಯಕತೆ ಇಲ್ಲ. ಅಲ್ಲೇನು ಏನ ನಿರ್ಬಂಧ ದಿಗ್ಬಂಧನ ಏನಿಲ್ಲ. ಯಾರು ಬೇಕಾದ್ರೆ ಇಲ್ಲಿ ಹೋಗ್ಲಿಕ್ಕೆ ಫ್ರೀ ಆಗಿದೆ.